ಹಾಯ್ ಗೆಳೆಯರೆ, ಗೋವಾ ಈ ಹೆಸರು ಕೇಳಿದರೆ ನಿಮ್ಮ ತಲೆಯಲ್ಲಿ ಏನು ಉಡುತ್ತದೆ? ಬೀಚು, ಆ ಬಿಯರ್ ಬಾಟ್ಲಿಗಳು ಮತ್ತು ಅಲ್ಲಿರುವ ಬರುವ ಪ್ರವಾಸೋದ್ಯಮದ ಹುಡುಗಿಯರು ಇವೇ ನಿಮ್ಮ ತಲೆಯಲ್ಲಿ ಉಡುತ್ತಲ್ವಾ? ಗೋವಾ ರಾಜ್ಯವು ಭಾರತದ ಅತ್ಯಂತ ಚಿಕ್ಕ ರಾಜ್ಯ. ಗೋವಾದ ಬಗ್ಗೆ ಒಂದು ಅವಲೋಕನೆ ಇಲ್ಲಿದೆ. ಬನ್ನಿ, ಗೋವಾದ ಬಗ್ಗೆ ಸ್ವಲ್ಪ ಪ್ರಮುಖ ಇನ್ಫಾರ್ಮೇಷನ್ ಮತ್ತು ಅಲ್ಲಿಯ ಪ್ರವಾಸಿ ತಾಣಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಗೋವಾ ರಾಜ್ಯವು ಭಾರತದ ಪಶ್ಚಿಮ ಭಾಗದಲ್ಲಿದೆ. ಇದು ಅರೇಬಿಯನ್ ಸಮುದ್ರದ ತೀರದಲ್ಲಿದೆ. ಗೋವಾ ರಾಜ್ಯದ ರಾಜಧಾನಿ ಪಣಜಿ ಮತ್ತು ಇಲ್ಲಿಯ ಅತ್ಯಂತ ದೊಡ್ಡ ನಗರ ವಾಸ್ಕೋ ಡ ಗಾಮ. ಗೋವಾ ರಾಜ್ಯದಲ್ಲಿ ಅಧಿಕೃತವಾಗಿ ಕೊಂಕಣಿ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಕೆಲವೊಂದು ಜನ ಇಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ಸಹ ವ್ಯಾಪಕವಾಗಿ ಬಳಸುತ್ತಾರೆ. ಗೋವಾ ರಾಜ್ಯವು ಸಹಜವಾಗಿ 3702 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇದು ಭಾರತದ ಅತ್ಯಂತ ಚಿಕ್ಕ ರಾಜ್ಯ. ಗೋವಾ ರಾಜ್ಯದ ಜನಸಂಖ್ಯೆ 2023ರ ಜನಸಂಖ್ಯೆ ಅಂದರೆ ಇಲ್ಲಿಯ ಒಂದು ಅಂದಾಜಿನ ಪ್ರಕಾರ 1.6 ಮಿಲಿಯನ್ಗಿಂತ ಹೆಚ್ಚಿದೆ. ಗೋವಾ ರಾಜ್ಯದ ಬಗ್ಗೆ ಸ್ವಲ್ಪ ಇತಿಹಾಸ ತಿಳಿದುಕೊಳ್ಳೋಣ ಬನ್ನಿ. ಗೋವಾ ರಾಜ್ಯವು ಪೋರ್ಚುಗೀಸ್ ಇವರು ಇದನ್ನು ಆಳಿದ್ದಾರೆ. ಸುಮಾರು 450 ವರ್ಷಗಳ ಕಾಲ ಇದು ಪೋರ್ಚುಗೀಸ್ ಅವರು ಗೋವಾ ರಾಜ್ಯವನ್ನು ಆಳಿದ್ದಾರೆ ಮತ್ತು 1510ರಿಂದ 1961ರವರೆಗೆ ಗೋವಾ ರಾಜ್ಯ ಪೋರ್ಚುಗೀಸ್ ಅವರ ಅಂಡರ್ನಲ್ಲಿ ಇತ್ತು. ಈ 1961ರಲ್ಲಿ ಪೋರ್ಚುಗೀಸ್ ಆಡಳಿತದ ವಿರುದ್ಧ ನಮ್ಮ ಭಾರತ ಸರ್ಕಾರ ಮಿಲಿಟರಿ ಕಾರ್ಯಾಚರಣೆ ನಡೆಸಿತು. ಯಾವಾಗ ಡಿಸೆಂಬರ್ 19, 1960ರಂದು ಭಾರತದಲ್ಲಿ ಏಕೀಕರಣಗೊಂಡಿತು, ಆವಾಗ ಭಾರತದ ರಾಜ್ಯವಾಗಿ ಗೋವಾನು ಸೇರಿಕೊಂಡಿತು. ಇದು ಮೇ 30, 1987ರಂದು ಭಾರತದ 25ನೇ ರಾಜ್ಯವಾಗಿ ಭಾರತಕ್ಕೆ ಸೇರಿಕೊಂಡಿತು. ಗೋವಾ ರಾಜ್ಯದ ಕೆಲವು ಭೂಗೋಳಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಗೋವಾ ರಾಜ್ಯವು ಇದರ ಗಡಿಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇದು ಮತ್ತು ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಇದಕ್ಕೆ ಕನೆಕ್ಟ್ ಇದೆ. ಗೋವಾ ರಾಜ್ಯದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವು ಅಂದರೆ ಮಾಂಡೋವಿ ಮತ್ತು ಜುವಾರಿ ಮತ್ತು ಸಾಲ್. ಈ ನದಿಗಳು ಗೋವಾ ರಾಜ್ಯದಲ್ಲಿ ಹರಿಯುತ್ತವೆ. ಗೋವಾ ರಾಜ್ಯದ ಹವಾಮಾನ ಹೇಗಿರುತ್ತದೆ ಬನ್ನಿ ಸ್ವಲ್ಪ ತಿಳಿದುಕೊಳ್ಳೋಣ. ಉಷ್ಣವಲಯದ ಮಾನ್ಸೂನ್ ಹವಾಮಾನ, ಬಿಸಿ ಮತ್ತು ಅರ್ಧ ಬೇಸಿಗೆ. ಭಾರೀ ಮಾನ್ಸೂನ್ ಇಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ತುಂಬಾ ಮಳೆ ಇರುತ್ತದೆ. ನೀವು ಗೋವಾಕ್ಕೆ ಟೂರಿಗೆ ಹೋಗಬೇಕಂದ್ರೆ ಮಾರ್ಚ್ನಿಂದ ಮೇವರೆಗೆ ಹೋಗೋದಕ್ಕೆ ಇದು ತುಂಬಾ ಒಳ್ಳೆಯ ಸಮಯ. ನೀವು ಇಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ ಈ ಟೈಮಿಗೆ ನೀವು ಹೋದರೆ. ಇನ್ನು ಗೋವಾ ರಾಜ್ಯದ ಆರ್ಥಿಕತೆ. ಇಲ್ಲಿ ಗೋವಾ ರಾಜ್ಯವು ಏನು ಜಾಸ್ತಿ ಕೆಲಸ ಮಾಡುತ್ತದೆ ಬನ್ನಿ ತಿಳಿದುಕೊಳ್ಳೋಣ. ಗೋವಾ ರಾಜ್ಯದ ಆರ್ಥಿಕತೆ ಪ್ರವಾಸೋದ್ಯಮದಿಂದ ನಡೆಯುತ್ತದೆ. ಇಲ್ಲಿ ಕಡಲ ತೀರದ ಪರಂಪರೆಗಳು ಮತ್ತು ಸುಂದರ ತಾಣಗಳನ್ನು ನೋಡೋದಕ್ಕೆ ಜನ ದೇಶದಿಂದ ವಿದೇಶದಿಂದ ಬರ್ತಾರೆ ಮತ್ತು ಇಲ್ಲಿಯ ರಾತ್ರಿಯ ಜೀವನ ತುಂಬಾ ಸಖತ್ತಾಗಿರುತ್ತದೆ. ಗೋವಾ ರಾಜ್ಯದಲ್ಲಿ ತೆಂಗಿನಕಾಯಿ, ಅಕ್ಕಿ ಮತ್ತು ಗೋಡಂಬಿ ತುಂಬಾ ಬೆಳೆಯುತ್ತಾರೆ. ಇದು ಕೃಷಿಯಲ್ಲಿ ಇವರು ಹೆಚ್ಚಾಗಿ ಇದನ್ನೇ ಬೆಳೆಸುತ್ತಾರೆ. ಇಲ್ಲಿ ಸ್ವಲ್ಪ ಗಣಿಗಾರಿಕೆ ಅಂದರೆ ಕಬ್ಬಿಣದ ಮತ್ತು ಮ್ಯಾಂಗನೀಸನ್ನು ಇವರು ತುಂಬಾ ಜಾಸ್ತಿ ರೆಡಿ ಮಾಡುತ್ತಾರೆ. ಮತ್ತು ಮೀನುಗಾರಿಕೆ ಇಲ್ಲಿ ಹೈಯೆಸ್ಟು ಮತ್ತು ಇಲ್ಲಿ ಭಾರತೀಯ ಕರೆನ್ಸಿ ನಡೆಯುತ್ತದೆ ಮತ್ತು ಮೀನುಗಾರಿಕೆಯಲ್ಲಿ ಇವರು ತುಂಬಾ ಡಿಪೆಂಡ್ ಆಗಿದೆ. ಇಷ್ಟೆಲ್ಲ ಗೋವಾ ರಾಜ್ಯದ ಆರ್ಥಿಕತೆಯೇ ನಡೆಯುತ್ತವೆ. ಮೊದಲನೇದು ಪ್ರವಾಸೋದ್ಯಮ, ಎರಡನೇದು ಕೃಷಿ ಮತ್ತು ಮೂರನೇದು ಗಣಿಗಾರಿಕೆ ಮತ್ತು ನಾಲ್ಕನೆಯದು ಮೀನುಗಾರಿಕೆ. ಗೋವಾ ರಾಜ್ಯದ ಸಂಸ್ಕೃತಿ ಹೇಗಿದೆ ಅಂದರೆ ಮೊದಲನೇದು ಇಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ತುಂಬಾ ಫಾಲೋ ಮಾಡ್ತಾರೆ. ಎರಡನೇದು ಪ್ರಧಾನವಾಗಿ ಹಿಂದೂ ಧರ್ಮ. ಇಲ್ಲಿ ಪ್ರಸಿದ್ಧವಾಗಿ ಆಚರಣೆ ಮಾಡುವ ಹಬ್ಬಗಳು ಕ್ರಿಸ್ಮಸ್, ಎರಡನೇದು ಕಾರ್ನಿವಲ್, ಮೂರನೇದು ಶಿಗ್ಮೋ ಮತ್ತು ಕೆಲವೊಂದು ಈಜಿಪ್ಟರ ಒಂದು ಸಾವೋ ಜೆಮೋ ಅಂತ ಒಂದು ಹಬ್ಬ ಇದೆ, ಅದನ್ನು ಇವರು ಆಚರಣೆ ಮಾಡ್ತಾರೆ. ಗೋವಾ ರಾಜ್ಯದ ಸಂಗೀತ ಮತ್ತು ನೃತ್ಯದ ಬಗ್ಗೆ ಹೇಳಬೇಕಾದ್ರೆ ಇದು ಭಾರತೀಯ ಶಾಸ್ತ್ರೀಯ ಮತ್ತು ಪೋರ್ಚುಗೀಸ್ ಪ್ರಭಾವದ ಒಂದು ಮಿಶ್ರಣದ ಜನಪ್ರಿಯ ಪ್ರಕಾರದ ಒಂದು ಕೊಂಕಣಿ ಜಾನಪದ ಮತ್ತು ಪಾಶ್ಚಾತ್ಯ ಸಂಗೀತ ಸೇರಿದೆ. ಇಲ್ಲಿಯ ಆಕರ್ಷಣೆಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನೀವು ಹೋದರೆ ಗೋವಾಕ್ಕೆ ಏನೆಲ್ಲ ನೋಡಬಹುದು ಅದರ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಗೋವಾಗೆ ಹೋದರೆ ಅಲ್ಲಿ ಏನೆಲ್ಲ ನೋಡಬಹುದು, ಅಲ್ಲಿಯ ಪ್ರವಾಸೋದ್ಯಮದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಮೊದಲನೇದು ಅಲ್ಲಿಯ ಕಡಲ ತೀರಗಳು. ಮೊದಲನೆಯ ಕಡಲ ತೀರ ಬಾಗ, ಎರಡನೇದು ಕಲ್ಲಂಗುಟ್, ಮೂರನೇದು ಅಂಜುನಾ ಮತ್ತು ನಾಲ್ಕನೇದು ಪಲೋಲೆಮ್, ಐದನೇದು ಕೋಲ್ವಾ. ಇವು ಗೋವಾದ ಕಡಲ ತೀರಗಳು. ಇಲ್ಲಿ ನೀವು ಹೋಗಿ ಭೇಟಿ ಕೊಡಿ, ನಿಮಗೆ ಒಂದು ಸಮುದ್ರದ ಒಂದು ಸೌಂದರ್ಯವನ್ನು ನೀವು ನೋಡ್ತೀರಾ. ಮತ್ತು ಇಲ್ಲಿಯ ಪಾರಂಪರಿಕ ತಾಣಗಳು. ಮೊದಲನೇದು ಬಾಮ್ ಜೀಸಸ್ ಬೇಸಿಕಿಯನ್.
ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಒಂದು ತಾಣ, ಅಂದರೆ ಇದು ಒಂದು ಜೀಸಸ್ ಅಂದರೆ ಕ್ರಿಶ್ಚಿಯನ್ ಧರ್ಮದ ಒಂದು ತಾಣ ಇದು. ಎರಡನೇದು ಸೇ ಕ್ಯಾಥೆಡ್ರಲ್, ಇದು ಅಡುಗಾ ಒಂದು ಕೋಟೆ. ಈ ಕೋಟೆನೂ ನೀವು ಹೋಗಿ ವಿಸಿಟ್ ಮಾಡಿ, ನಿಮಗೆ ತುಂಬಾ ಇಲ್ಲಿ ಮಜಾ ಬರುತ್ತದೆ. ನೆಕ್ಸ್ಟು ಇಲ್ಲಿ ವನ್ಯಜೀವಿಯ ಅಭಯಾರಣ್ಯಗಳು ಇವೆ. ಮೊದಲನೇದು ಭಗವಾನ್ ಮಹಾವೀರ್ ವನ್ಯಜೀವಿ ಅಭಯಾರಣ್ಯ, ಎರಡನೇದು ಸಲೀಂ ಅಲಿ ಪಕ್ಷಿಧಾಮ. ಇಲ್ಲಿ ನೀವು ಒಂದು ದಿನ ರಜೆ ತಗೊಂಡು ಈ ಎರಡೂ ವನ್ಯಜೀವಿಯ ಅಭಯಾರಣ್ಯವನ್ನು ನೋಡೋದಕ್ಕೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ, ನಿಮಗೆ ಇಲ್ಲಿ ತುಂಬಾ ಸಖತ್ ಮಜಾ ಬರುತ್ತದೆ. ಇನ್ನು ಗೋವಾದ ಸ್ವಲ್ಪ ಕನೆಕ್ಟಿವಿಟಿ ನೋಡೋಣ ಬನ್ನಿ. ಗೋವಾದ ಕನೆಕ್ಟಿವಿಟಿ ತುಂಬಾ ಸಖತ್ತಾಗಿದೆ. ಇಲ್ಲಿ ಮೊದಲನೇದು ಇಲ್ಲಿಯ ವಿಮಾನ ನಿಲ್ದಾಣ, ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಈ ವಿಮಾನ ನಿಲ್ದಾಣದ ಹೆಸರು ದಾಮೋಲಿಯಂ ವಿಮಾನ ನಿಲ್ದಾಣ. ಗೋವಾ ರಾಜ್ಯದ ರೈಲ್ವೆ ಕನೆಕ್ಟಿವಿಟಿಯೂ ಸಹ ತುಂಬಾ ಸಖತ್ತಾಗಿದೆ. ಇಲ್ಲಿ ಕೊಂಕಣ್ ರೈಲ್ವೆ ಇದು ಗೋವಾವನ್ನು ಇತರ ಪ್ರಮುಖ ನಗರಗಳಿಗೆ ಸಂಪರ್ಕಿಸುತ್ತವೆ ಮತ್ತು ಗೋವಾದಲ್ಲಿ ಅನೇಕ ಬಂದರುಗಳಿವೆ. ಇಂಪಾರ್ಟೆಂಟ್ ಬಂದರ ಇಲ್ಲಿ ಮೊರ್ಮುಗೋ, ಇದು ಗೋವಾದ ಒಂದು ಪ್ರಮುಖ ಬಂದರು ಮತ್ತು ಇಲ್ಲಿಂದ ತುಂಬಾ ಸರಕು ಸಾಗಾಣಿಕೆಗಳು ತುಂಬಾ ಆಗುತ್ತವೆ. ಇಲ್ಲಿಯ ರೋಡ್ ಕನೆಕ್ಟಿವಿಟಿಯೂ ತುಂಬಾ ಸಖತ್ತಾಗಿದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಸ್ಟೇಟ್ ಹೆದ್ದಾರಿಗಳು ಉತ್ತಮ ಸಂಪರ್ಕವನ್ನು ಹೊಂದಿವೆ. ಇನ್ನು ಗೋವಾ ರಾಜ್ಯದ ಕೆಲವು ಕುತೂಹಲ ಸಂಗತಿಗಳು ಏನವೆ ಬನ್ನಿ ತಿಳಿದುಕೊಳ್ಳೋಣ. ಗೋವಾ ಭಾರತದಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದ ರಾಜ್ಯವಾಗಿದೆ. ಇದು ಭಾರತೀಯ ಮತ್ತು ಪೋರ್ಚುಗೀಸ್ ರುಚಿಗಳನ್ನು ಸಂಯೋಜಿಸುವ ಮತ್ತು ವಿಶಿಷ್ಟ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿದೆ. ಗೋವಾ ಫಿಲ್ಮ್ ಫೆಸ್ಟಿವಲ್ ಮತ್ತು ಸನ್ಬರ್ನ್ ಮ್ಯೂಸಿಕ್ ಫೆಸ್ಟಿವಲ್ನಂಥ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಈ ರಾಜ್ಯವು ಸಂಯೋಜಿಸುತ್ತದೆ. ಇಷ್ಟೆಲ್ಲ ಗೋವಾದ ಬಗ್ಗೆ ಒಂದು ನಿಮಗೆ ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪ್ಲೀಸ್ ನಿಮ್ಮ ಸ್ನೇಹಿತರಿಗೆ ಯಾರಾದರೂ ಗೋವಾಗೆ ಹೋಗ್ತಿದ್ದರೆ ಇದನ್ನು ಪ್ಲೀಸ್ ಆ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಅವರಿಗೂ ಗೋವಾಗೆ ಹೋದರೆ ಏನೆಲ್ಲ ನೋಡಬೇಕು ಮತ್ತು ಗೋವಾದ ಬಗ್ಗೆ ಸ್ವಲ್ಪ ಅವರಿಗೂ ತಿಳಿದುಕೊಳ್ಳಲಿ. ಸೊ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್